ಹಲೋ ಬಿಸಿ ಮಿತ್ರರೇ, ಸಾಧಾರಣವಾಗಿ ಸೊರಕಾಯಿಂದ ಕರ್ರಿ, ಸ್ವೀಟ್, ಸಾಂಬಾರ್ ಮಾತ್ರ ಮಾಡ್ತಾರಂತ ಗೊತ್ತಿದೆ. ಸೊರಕಾಯಲ್ಲಿ ನೀಟಿನ ಅಂಶ ತುಂಬಾ ಜಾಸ್ತಿಯಾಗಿರತ್ತೆ. ಇದರಲ್ಲಿ ವಿಟಮಿನ್ ಬಿ, ಸಿ, ಕೆ, ಇ ಮತ್ತೆ ಎ ಕೂಡ ಇದೆ. ಆಮೇಲೆ ಐರನ್, ಪೊಟ್ಯಾಷಿಯಂ, ಫೋಲೇಟ್ ಮತ್ತು ಮೆಗ್ನೀಷಿಯಂ ತರ ಮಿನರಲ್ಸ್ ಕೂಡ ಇವೆ. ಮುಖ್ಯವಾಗಿ ಇದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿಯಾಗಿದೆ. ಇದು ಹೊಟ್ಟೆ ತುಂಬಿದ ತರ ನಮಗೆ ಅನಿಸಿ ಬೇಡದೇ ಇರುವಂತ ಕ್ರೇವಿಂಗ್ಸ್ ಕಮ್ಮಿ ಮಾಡಿ ವೆಯ್ಟ್ ಕಂಟ್ರೋಲ್ ಅಲ್ಲಿ ಇರೋಕೆ ಸಹಾಯ ಮಾಡತ್ತೆ. ವೆಯ್ಟ್ ಕಮ್ಮಿ ಆಗ್ಬೇಕು ಅಂತ ಇರೋವರಿಗೆ ಈ ಸೊರಕಾಯಲ್ಲಿ ಮಾಡುವ ಜ್ಯೂಸ್ ತುಂಬಾ ಸಹಾಯ ಮಾಡತ್ತೆ. ಅಷ್ಟೇ ಅಲ್ಲದೆ ಇದರಲ್ಲಿರುವಂತ ಫೈಬರ್ ಜೀರ್ಣಕ್ರಿಯೆಯನ್ನು ಜಾಸ್ತಿ ಮಾಡಿ ಮಲಬದ್ಧಕ ಸಮಸ್ಯೆಯನ್ನು ಕಮ್ಮಿ ಮಾಡತ್ತೆ. ಮುಖ್ಯವಾಗಿ ಸೊರಕಾಯಲ್ಲಿ ಇರುವಂತ ಆಂಟಿ ಆಕ್ಸಿಡೆಂಟ್ಸ್ ಮತ್ತು ಆಂಟಿ ಇನ್ಫ್ಲಮೇಷನ್ಸ್, ಕ್ಯಾನ್ಸರ್, ಆರ್ಥರೈಟಿಸ್ ತರದ ದೀರ್ಘಕಾಲಿಕ ವ್ಯಾಧಿಗಳು ನಮಗೆ ಬರದೇ ಇರೋ ತರ ಇದು ನೋಡ್ಕೊಳ್ಳುತ್ತೆ. ಸೊರಕಾಯಿ ಜ್ಯೂಸ್ ಅನ್ನ ನಾವು ಪ್ರತಿದಿನ ಕುಡಿಯೋದ್ರಿಂದ ನಮ್ಮ ಬ್ಲಡ್ ಪ್ರೆಷರ್ ಕಂಟ್ರೋಲ್ ಅಲ್ಲಿ ಇರುತ್ತೆ ಅಂತ ಆಯುರ್ವೇದ ನಿಪುಣರು ಹೇಳ್ತಾ ಇದ್ದಾರೆ. ಡಿಹೈಡ್ರೇಟ್ ಸಮಸ್ಯೆಯಿಂದ ಕಷ್ಟಪಡ್ತಾ ಇರುವವರಿಗೆ ಸೊರಕಾಯಿ ಜ್ಯೂಸ್ ತುಂಬಾ ಉಪಯೋಗ ಮಾಡತ್ತೆ ಅಂತ ಹೇಳ್ತಾರೆ. ಇದರಲ್ಲಿ ನೀರಿನ ಅಂಶ ಜಾಸ್ತಿಯಾಗಿದ್ದಕ್ಕೆ ಹೈಡ್ರೇಟೆಡ್ ಆಗಿ ಇರುತ್ತಾರೆ. ಮುಖ್ಯವಾಗಿ ರೋಗ ನಿರೋಧಕ ಶಕ್ತಿ ಕಮ್ಮಿಯಾಗಿ ಇರುವವರು ಈ ಜ್ಯೂಸ್ ಕುಡಿದು ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡ್ಕೋಬಹುದು. ಇದರಲ್ಲಿ ಇರುವಂತ ವಿಟಮಿನ್ ಸಿ ನಮಗೆ ಇನ್ಫೆಕ್ಷನ್ಸ್ ಆಗದೆ ಇರೋ ತರ ನೋಡ್ಕೊಳ್ಳುತ್ತೆ. ಈ ಜ್ಯೂಸ್ ನಿಂದ ಆರೋಗ್ಯ ಪ್ರಯೋಜನಗಳು ಮಾತ್ರ ಅಲ್ಲ, ಸೌಂದರ್ಯ ಪ್ರಯೋಜನಗಳು ಕೂಡ ಇವೆ. ಯಾಕಂದ್ರೆ ಇದರಲ್ಲಿ ಇರುವಂತ ಆಂಟಿ ಆಕ್ಸಿಡೆಂಟ್ಸ್ ಚರ್ಮ ಕಣಗಳಲ್ಲಿ ಇರುವ ಡ್ಯಾಮೇಜ್ ನಿಲ್ಸಿ ರಿಂಕಲ್ಸ್ ಬೀಳದ ತರ ಮತ್ತು ಯಾವಾಗ್ಲೂ ಯವ್ವನವಾಗಿ ಕಾಣೋ ತರ ಮಾಡ್ಸುತ್ತೆ. ಸೊರಕಾಯಿ ಜ್ಯೂಸ್ ನಲ್ಲಿ ಡಯಾರೆಟಿಕ್ ಲಕ್ಷಣಗಳು ಕೂಡ ಇವೆ. ಇದರಿಂದ ಸಹಜ ಮೂತ್ರ ವಿಸರ್ಜನೆ ನಡೆದು ಮೂತ್ರಾಶಯದಲ್ಲಿ ಇರುವಂತ ಇನ್ಫೆಕ್ಷನ್ ನ ಕಮ್ಮಿ ಮಾಡೋಕೆ ಸಹಾಯ ಮಾಡುತ್ತೆ. ಇಷ್ಟು ಪ್ರಯೋಜನಗಳು ಇರುವಂತ ಸೊರಕಾಯಿ ಜ್ಯೂಸ್ ಅನ್ನ ಹೇಗೆ ಸಿದ್ಧ ಮಾಡ್ಕೊಳ್ಳೋದು ಅನ್ನೋದು ಕೂಡ ನೋಡ್ಬಿಡೋಣ. ಒಂದು ಸೊರಕಾಯಿನ ತಗೊಂಡು ಚೆನ್ನಾಗಿ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಳ್ಳೋಣ. ಈ ಪೀಸಸ್ ಎಲ್ಲ ಬ್ಲೆಂಡರ್ ಅಲ್ಲಿ ಹಾಕಿ ಬ್ಲೆಂಡ್ ಮಾಡಿ ಇಟ್ಕೊಳ್ಬೇಕು. ಆಮೇಲೆ ಈ ಜ್ಯೂಸ್ ಅನ್ನ ಫಿಲ್ಟರ್ ಮಾಡಿ ಬೆಳಿಗ್ಗೆನೆ ತಗೋಬೇಕು. ಹೊಟ್ಟೆ, ಡೈಜೆಷನ್ ಸಿಸ್ಟಮ್ ಪ್ರಾಬ್ಲಮ್ ಇರೋರೆಲ್ಲ, ಆಮೇಲೆ ಸೊರಕಾಯಿ ಅಂದ್ರೆ ಅಲರ್ಜಿ ಇರುವವರು ಈ ಜ್ಯೂಸ್ಗೆ ದೂರವಾಗಿ ಇರೋದೇ ಒಳ್ಳೇದು.